Powered by Fruity. Nak nak jig jig nak na hey nak 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 jig jig nak na tandana ni tandana ni no hey tarana ni tandana ni no tana ni tena ni tandana ni tana ni tandana ni na ni tana ni no jig nak jig jig nak na hey jig nak jig jig nak na. ಇಳೆಯರಾಜ ಅವರು ಹೇಳಿದ ಒಂದು ಮಾತು ನನಗೆ ತುಂಬಾ ಚೆನ್ನಾಗಿ ನೆನಪಿದೆ. ಜಗತ್ನಲ್ಲಿ ನಾನು ನಿರ್ಮಾಣ ಮಾಡುವಂಥದ್ದು, ನಾನು ಕಂಡುಹಿಡಿಯುವಂಥದ್ದು ಏನೂ ಇಲ್ಲ. ಇಡೀ ನಮ್ಮ ಜಗತ್ತಿನ ಶಬ್ದ ಸಂಪತ್ತಿನಲ್ಲಿ, ಅಂದ್ರೆ ಸೌಂಡ್ ಅನ್ನುವಂಥ ಸಂಪತ್ತಿನಲ್ಲಿ ಎಲ್ಲವೂ ಅಡಗಿದೆ. ನಾವು ಹುಡುಕಬೇಕಾದ್ರೆ ಒಳ್ಳೆಯದನ್ನ, ಪಾಸಿಟಿವ್ ಆಗಿರೋದನ್ನ ಹುಡುಕಬೇಕು ಅಂತ. ಹಾಗಾಗಿ ಸಂಗೀತ ಯಾವತ್ತೂ ಕೂಡ ತುಂಬಾ ಪಾಸಿಟಿವ್. ಅದರಿಂದ ಈ ಪಾಸಿಟಿವ್ ಆದಂಥ ಸಂಗೀತವನ್ನ ನೀವು ಕೇಳ್ತಾ ನಾವು ಕೇಳೋಣ ಅಂತ ಹೇಳ್ತಾ ನಮ್ಮ ಸಿಂಪಲ್ ಆಗೊಂದು ಸಿಂಗಿಂಗ್ ಶೋ ಪವರ್ಡ್ ಬೈ ಫ್ರೂಟಿಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ, ಸುಸ್ವಾಗತ. ಇವತ್ತು ಒಂದೂರಲ್ಲಿ ರಾಜ ರಾಣಿ ಜೀ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವಂತ ಸೀರಿಯಲ್ನಿನ ನಟ ಶ್ರೀಹರಿ ಹಾಗೂ ಭ್ರಮೆ ಎನ್ನುವಂತ ಸಂಗೀತ ತಂಡದ ಗಾಯಕಿ ಅಲಕಾ ಸುಬ್ರಹ್ಮಣ್ಯ ಇವರು ಆಗಮಿಸುತ್ತಿದ್ದಾರೆ. ಅವರಿಗೆ ಸ್ವಾಗತ, ಸುಸ್ವಾಗತ. ಚೋರಿ ಹಿಂದೆ ಹೊಂಟು ಬಿಟ್ಟ ಲೆಫ್ಟ್ ರೈಟ್ ಚಾರಿ, ಯಾಕೋ ಏನೋ ಮರೆತು ಬಿಟ್ಟ ಅವನ ಮನೆಯ ದಾರಿ. ಬಂಧನ ಬಂಧನ ಲೇಟೆಸ್ಟ್ ಬಂಧನ, ಕೊಟ್ಬಿಟ್ಟು ಬಾಗಿನ ಇಸ್ಕೊಂಡೆ ಹತ್ತನ. ಡೇಟದು ಫಿಕ್ಸ್ ಇದೆ, ತಿಂಗಳು ಗೊತ್ತಿದೆ, ಬ್ಲಸ್ಸಿಂಗ್ ಮಾಡ್ಬಿಟ್ರಿ ಮಿಸ್ಟರ್ ಅಂಡ್ ಮಿಸ್ಸಸ್ ರಾಮಚಾರಿ. ಓಕೆ, ನಿಮ್ಮ ಯಜಮಾನರಾಗಿದ್ದಾರೆ. ಸಾರಿ, ನಿಮಗಲ್ಲಮ್ಮ, ನಮ್ಮ MLC ಅವರಿಗೆ. ಇಲ್ಲಿ ಬಂದ್ರು ಯಜಮಾನರು ಸರ್, ನಾನು ಯಜಮಾನ ಸರ್, ಅವಳು ಯಜಮಾನರು. ಓಕೆ, ಅಲ್ಲ ಅವ್ರು ಹೇಗೆ ನಿಮ್ಮ ಜೊತೆ ಹೇಗಿದ್ದಾರೆ? ನಮ್ಮ ಜೊತೆ ಏನು ಅವಳು ಅಂದ್ರೆ ಹಿಂಗಾಗಬೇಕು, ಏನು ಮಾಡೋಕ್ಕಾಗಲ್ಲ. ಹೌದಾ? ಓಕೆ. ಹೊರಗಡೆ ಮಾತ್ರ ನಾವು ಹುಲಿ, ಮನೇಲಿ ಇಲಿ. ಗುರುಗಳೇ, ಕಾರ್ಯಕ್ರಮ ಶುರು ಮಾಡೋಕ್ಕಿಂತ ಮುಂಚೆ ಒಂದ್ಸರಿ ನೀವು ಓಟ್ ಕೇಳ್ಬಿಡಿ, ಹ್ಯಾಕ್ ಕೇಳ್ತೀನಿ ನೋಡೋಣ. ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಪಟಾಣಿಗಳೇ ಚಟಾಣಿಗಳೇ, ನಮ್ದು ಅನ್ನ ನೀರು ಪಕ್ಷ. ದಯವಿಟ್ಟು ನಾನೇ ಏಕಮೇವ ಸದಸ್ಯ, ಏಕಮೇವ ಅಧ್ಯಕ್ಷ. ಇನ್ನೂ 100 ಜನ ಸೇರಂಗೆ ದಯವಿಟ್ಟು ತಾವು ಓಟ್ ಹಾಕ್ಬಿಟ್ಟು ನನ್ನ ಸಂಘಕ್ಕೆ ಮೆಂಬರ್ ಆಗ್ಬಿಡಿ. ನಿಮಗೆ ಏನ್ ಬೇಕು ಕೊಡಿಸ್ತೀನಿ, ಪಲ್ಯ ಸಾಂಬಾರು ಎಲ್ಲ ಫ್ರೀಯಾಗಿ ಸಿಗುತ್ತೆ ಬಿಡಿ. ಓಕೆ, ಸೂಪರ್. ಹಾಗೆ ಇವರ ಮುಂದೆ ಜಟಾಪಟಿಗೆ ನಿಂತ್ಕೊಳ್ಳಿಕ್ಕೆ ಯಾರು ಬರ್ತಿದ್ದಾರೆ ಗೊತ್ತಾ? ಕರ್ನಾಟಕದ ಜನತೆಗೆ ಬರೀ ಟಿವಿ ಮೂಲಕನೇ ಎಲ್ಲಾ ತರದ ಭೋಜನವನ್ನ, ಫಲಕಗಳನ್ನ ಚಳಕ ಅಂತ ತೋರಿಸಿದಂತಹ ಒಬ್ಬ ನನ್ನ ಒಳ್ಳೆಯ ಸ್ನೇಹಿತ, ರಂಗಭೂಮಿ ಕಿರುತೆರೆ ಒಳ್ಳೆ ಆಂಕರ್, ಒಳ್ಳೆ ರೈಟರ್, ಅವನೊಬ್ಬ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್. ಲೆಟ್ಸ್ ವೆಲ್ಕಮ್ ಸಿಹಿಕೈ ಚಂದ್ರು RJ ಮಯೂರ್. ಕುಣಿಯೋಣು ಬಾರ, ಕುಣಿಯೋಣು ಬಾ, ಅಕ್ಕಾಗಿ ಕುಣಿಯೋದು ಬೇಕಾಗಿ, ಇಲ್ದ ಬಣ್ಣದ ಸೋಗಿ ಕುಣಿಯೋಣು ಬಾ. ಕುಣಿತಕ್ಕ ಇತಿ ಇಲ್ಲ, ಕುಣಿತಕ್ಕ ಮಿತಿ ಇಲ್ಲ, ಬೇರೊಂದು ಗತಿ ಇಲ್ಲ, ಕುಣಿಯೋಣು ಬಾ. ಕುಣಿಯೋಣು ಬಾರ, ಕುಣಿಯೋಣು ಬಾ. ಅಂತಿರಲಿ ಇಂತಿರಲಿ, ನಿಂತಿರಲಿ, ಸಂತೆಯ ಚಿಂತಿರಲಿ, ಕುಣಿಯೋಣು ಬಾ. ಈ ಬದುಕು ಬರಿ ಬ್ರಾಹ್ಮಿ, ತಕ ತಿಮ್ಮಿ ಗಿಮ್ಮಿ ಹಾಂಗೊಮ್ಮೆ ಹಿಂಗೊಮ್ಮೆ, ಕುಣಿಯೋಣು ಬಾ. ಕುಣಿಯೋಣು ಬಾರ, ಕುಣಿಯೋಣು ಬಾ. ಕಾಗುಣಿತ ಪರಿಗಣಿತ, ಯಾಕಾಡೊಂಬರ ಮಣಿತ, ಸಿರಿ ಕುಣಿತ, ಕುಣಿಯೋಣು ಬಾ. ಕುಣಿತಕ್ಕ ಇತಿ ಇಲ್ಲ, ಕುಣಿತಕ್ಕ ಮಿತಿ ಇಲ್ಲ, ಬೇರೊಂದು ಗತಿ ಇಲ್ಲ, ಕುಣಿಯೋಣು ಬಾ. ಕುಣಿಯೋಣು ಬಾರ, ಕುಣಿಯೋಣು ಬಾ. ವೀಕ್ಷಕರೇ, ಒಂದು ಅರ್ಥ ಮಾಡ್ಕೊಳ್ಳಿ, ಜೀವನದಲ್ಲಿ ಅವಕಾಶ ಕೊಡೋರು ಕಡಿಮೆ ಇನ್ನೊಬ್ಬರಿಗೆ. ಆದ್ರೆ ನಮ್ಮ ಚಂದ್ರು ಎಷ್ಟೋ ಜನ ಕಲಾವಿದರಿಗೆ ಅವಕಾಶಗಳನ್ನು ಕೊಟ್ಟಿದ್ದಾನೆ. ಅವರು ಬೆಳೆಯೋದಕ್ಕೆ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿಕೊಟ್ಟಿದ್ದಾನೆ. ನಿಜವಾಗ್ಲೂ ಇಂಥವ್ರು ಇಂಡಸ್ಟ್ರಿಯಲ್ ಸಿಗೋದು ಬಹಳ ಕಷ್ಟ. ಚಂದ್ರು,
ಎಲ್ಲರೂ ಅವಕಾಶಕ್ಕಾಗಿ ಆಕಾಶ ನೋಡ್ತಿರ್ತಾರೆ, ಬಟ್ ಆಕಾಶ ನಿನ್ ಕೈಯಲ್ಲೇ ಇದೆ ಅಂತ ನೀನ್ ಇನ್ನೊಬ್ರಿಗೆ ಅವಕಾಶ ಕೊಡೋದು ಇದೆಯಲ್ಲ ಮುಖ್ಯ. ಮಯೂರ್, ನೀವು ಹಾಡೋದಕ್ಕೆ ಬಂದಿರಾ, ನಮ್ಮ ಈ ಶೋಗೆ ಸ್ವಾಗತ. Thank you so much. ನಿಮ್ಮ ಆಸನವನ್ನ ಸ್ವೀಕರಿಸಿ. ಓಕೆ, ಲೆಟ್ಸ್ ಸ್ಟಾರ್ಟ್ ನಮ್ಮ ಮೊದಲನೇ ರೌಂಡ್, ಗಾನ ಬಜಾನ. ಆಗೋಣ ಬಾಬಾರೆ 2020 ಆಗೋಣ ನಾನು ನೀನು ತುಂಟಾ ತುಂಟಿ. ಚಂದ್ರು, ಅಲ್ಲ ನನಗೆ ಯಾಕೋ ಆ ಹುಡುಗಿ ಕೈ ಹಿಡಿದ ತಕ್ಷಣ ನೀ ಬೆವತಿ ಜಾಸ್ತಿ ಆಗಿದೆ, ಟಚ್ ಅಪ್ ಬೇಕು ಅಂತ ಮದುವೆ ಆದ್ಮೇಲೆ ಮೊದಲನೇ ಹುಡುಗಿ ನಾನು ಕೈ ಇಟ್ಕೊಂಡು ಟಚ್ ಅಪ್ ಮಾಡ್ಕೊಳ್ಳೇಬೇಕು. ಬರಪ್ಪ ಟಚ್ ಅಪ್. ಏನೋ ಇದು, ಜಗತ್ನಲ್ಲಿ ಒಬ್ರಿಗೆ ಅಂತ ಕಾಣ್ಸುತ್ತೆ, ತಲೆಯಿಂದ ಹಿಡಿದು ಗಲ್ಲದವರೆಗೆ ಟಚ್ ಅಪ್ ಮಾಡ್ಬೇಕಾಗಿರೋದು. ಭಗವಂತ ಬಹಳ ದೊಡ್ಡ ಹಣೆ ಕೊಟ್ಬಿಟ್ಟ ಕಣಯ್ಯ, ಪೂರ್ತಿ ಬರ್ದ್ಬಿಟ್ಟ. ಅಲ್ಲಿವರೆಗೆ ಬರ್ದಿದ್ದಾನೆ. ನಾವು ಶೇವ್ ಹಂಗೆ ಮಾಡ್ಕೊಳ್ಳೋದು. ಅಯ್ಯೋ, ಹೆಂಗೆ? ಇಲ್ಲಿಂದ ಇಲ್ಲಿ ತನಕ ಕ್ರೀಮ್ ಎರಡು ಕಣ್ಣು ಬಿಟ್ಟುಬಿಟ್ಟು ಎಲ್ಲ ಕಡೆ ಕ್ರೀಮು. ಓಕೆ ಓಕೆ, ಇನ್ನು ಚಂದ್ರು ಇರ್ಬೋದು, ಮಯೂರ್ ಇರ್ಬೋದು, ಶ್ರೀಹರಿ ಇರ್ಬೋದು, ನಮ್ಮ ಅಲ್ಕ ಇರ್ಬೋದು, ಇವರೊಳಗೆ ಏನೇನೇನೇನೋ ಒಂದ್ ತರದ ಜಳಕಗಳಿದೆ ರೀ. ಆ ಜಳಕಿನ ಬೆಳಕನ್ನ ನಾವು ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಆಟಕ್ಕೆ ಶುರು ಹೋಗೋಣ. ವಿದ್ವಾಂಸರೇ, ಈ ಸುಂದರಿಯ ಕರ್ಣಗಳಿಗೆ ಕೇಳಿಸಿ ಕನ್ನಡದ ಕಂಪಿನ ಹಾಡನ್ನ. ನಮಗ್ ಕೇಳ್ಸಲ್ಲ ಹಾಡು. ಸೌಟು ಗಿಫ್ಟು ಎಲ್ಲ ಮೂಲೆ ಗಿಟ್ಟು ಸೀರೆ ಸರ್ಕು ಒಸಿ ಮ್ಯಾಲತ್ತಿ ಕಟ್ಟು. ಸರ್ ಯಾವ್ದೋ ಡ್ಯಾನ್ಸಿಂಗ್, ಫುಲ್ ಡ್ಯಾನ್ಸಿಂಗ್ ರಾಧಿಕಾ ಚಿಂದಿ ಮಾಡೆ ಚಂದ್ರಿಕಾ. ಏನ್ ಸರ್, ಗ್ಯಾರಂಟಿ ಸರ್. ರೆಡಿ? ರೆಡಿನಾ? ಅವಳು ಅಷ್ಟು ಚೆನ್ನಾಗಿ ಆಡ್ತಾರೆ. ಟೋರಿ ಡಾರಿಡಾ ಆಡ್ತಾ ಇದ್ದಾಳೆ. ಟ್ರೈ ಮಾಡೋಣ ಒಂದ್ಸಲ. ಬೇಗ ಹೊಡಿ. ಯಾವ ಹಾಡು? ಬೆಳ್ಳಿ ಮೋಡಿತೋ ಕೋಳಿ ಕೂಗಿತೋ, ಬೆಳ್ಳಿ ಮೋಡಿತೋ ಕೋಳಿ ಕೂಗಿತೋ, ಬೆಳ್ಳಿ ಮೋಡಿತೋ ಕೋಳಿ ಕೂಗಿತೋ. ಇದು ಸರಿಯಾದ ಉತ್ತರ ಅಲ್ಲ. ಸೂಪರ್ ಪಂಚ್. ಹಾಡೆ ಬೇರೆ ಹಾಡು. ಏನಿಲ್ವಾ? ತೋರಿಗೆರೆಗೆ ತಾರೆಗ ಅದು ಸಿ ಅಶ್ವಥ್ ಅವ್ರದ್ದು ಹಾಡು ಕೇಳೋದಕ್ಕೆ ಗೊತ್ತಿಲ್ಲ. ಐ ಡೋಂಟ್ ನೋ. ಓಕೆ, ವಾಟ್ ಈಸ್ ದಿ ಈಗ ಟೈಮ್ ಮೀರ್ತು ಆಕ್ಚುಲಿ ಟೈಮ್. ಆದ ಈ ಹಾಡು ಯಾವುದು ಅಂತ ನಮ್ಮ ಶಬೀರ್ ಬಾಯ್ ತಿಳಿಸ್ತಾಳೆ. ರೆಡಿ? 1 2 3 4. ಸೌಟು ಗಿಫ್ಟು ಎಲ್ಲ ಮೂಲೆಗಿಟ್ಟು ಸೀರೆ ಸೊರ್ಗು ಒಸಿ ಮ್ಯಾಲಕ್ಕೆ ಕಟ್ಟು ಸಿಡ್ಕು ಮುರ್ಕು ಅನ್ನು ಮನ್ಸಲ್ಲಿಟ್ಟು ಸುವಾಲಿ ಜೋಲಾಲಿ ಸೈಡಲ್ಲಿ ಬಿಟ್ಟು ರೋಡಿಗಿಳೆ ರಾಧಿಕಾ ಚಿಂದಿ ಮಾಡೆ ಚಂದ್ರಿಕಾ ಟಪಾಂಗುಚ್ಚಿ ಆಡು ಬಾರೆ. ರೋಡಿಗಿಳೆ ರಾಧಿಕಾ ಚಿಂದಿ ಮಾಡೆ ಚಂದ್ರಿಕಾ ಟಪಾಂಗುಚ್ಚಿ ಆಡು ಬಾರೆ. ಒಂದು ರೋಡ್ ಬಂದ್ಬಿಟ್ರೆ ಹಾಡು ಅಲ್ವಾ? ಅಂತಿದ್ದಾರೆ ಅವರು. ಓಕೆ ವಿದ್ವಾಂಸರೇ, ಎರಡನೇ ಹಾಡನ್ನ ದಯವಿಟ್ಟು ನಮ್ಮ ಈ ಸುಂದರಿಯ ಕರ್ಣಗಳಿಗೆ ಕೇಳಿಸಿ. ಭಲೆ ಭಲೆ ಚಂದದ ಚೆಂದುಳ್ಳಿ ಹೆಣ್ಣು ನೀನು, ಮಿಂಚು ಕೂಡ ನಾಚುವ ಮಿಂಚಿನ ಬಳ್ಳಿ ನೀನು. ಯಾವನ ಗುರ್ತಿಲ್ಲ ಆಯ್ತು ಅವ್ರ ತಲೆ ಅಲ್ಲಾಡ್ತೀವಿ. ಅವರು ತುಂಬಾ ಶಾಂತವಾಗಿ ಕೇಳ್ತಾ ಇದ್ದಾರೆ, ಡಿಸ್ಟರ್ಬ್ ಅವಾಗ ರೋಡಿಗೆ ಇಳ್ದಂಗೆ ಡಾನ್ಸ್ ಮಾಡಲು ನಿಮ್ಗೆ ಗೊತ್ತಾಗಿಲ್ಲ. ಈಗ ಆಕಾಶದಲ್ಲಿ ಹಾರ್ತಾ ಇರ್ಬೇಕು ನೋಡಿ. ರೆಡಿ? ಬಾಲೆ ಬಾಲೆ ಚಿಂದ ಬಾಲೆ ಬಾಲೆ ಚಂದದ ಚಂದುಳ್ಳಿ ಹೆಣ್ಣು ನೀನು. ಬಾಲೆ ಬಾಲೆ ಚಂದದ ಚಂದುಳ್ಳಿ ಹೆಣ್ಣು ನೀನು, ಮಿಂಚು ಕೂಡ ನಾಚುವ ಮಿಂಚಿನ ಬಳ್ಳಿ ನೀನು. ನಿನ ಚಂದ ಹೊಗಳಲು ಪದಪುಂಜ ಸಾಲದು, ನಿನ್ನ ಕಂಗಳ ಕಾಂತಿಗಳಿಂದಾನೆ ತಾನೇನೆ ಊರೆಲ್ಲ ಹೊಂಬೆಳಕು. ನಿನ್ನ ಹೆಜ್ಜೆಯು ಇಟ್ಟಲ್ಲ ಎಲ್ಲ ಕಡೆ ನನ್ನ ಕವ್ವಾಗಿ ಹೂವಾಯಿತು. ಚಂದ್ರು ಅಂಡ್ ಮಯೂರ್ ಟೀಮ್ 2,500 ರೂಪಾಯಿನ ಗೆದ್ದಿದ್ರೆ ಅಲ್ಲಿ ಒಂದ್ಸರಿ ಚಪ್ಪಾಳೆ.
ಅರುಣ್, ಒಂದು ವಿಷಯ ಹೇಳ್ಬೇಕಿತ್ತು. ಈ ಹಾಡು ಎಸ್ಪೆಷಲಿ ಈ ಅಮೃತ ವರ್ಷಿಣಿ ಆಲ್ಬಮ್ ಮಾಡೋ ಟೈಮಲ್ಲಿ ದೇವ ಅವ್ರ ಮ್ಯೂಸಿಕ್ ಮಾಡಿರೋದು ಇದಕ್ಕೆ. ಇನ್ಫ್ಯಾಕ್ಟ್ ಈ ಚಿತ್ರದಲ್ಲಿ ಇನ್ನೊಂದು ಹಾಡಿದೆ ಗೊತ್ತಿರಂಗೆ, ಒಂದು ತುಂತುರು ಅಂಡ್ ಇನ್ನೊಂದು ಈ ಸುಂದರ ಬೆಳದಿಂಗಳ. ಹೌದು, ಈ ಸುಂದರ ಬೆಳದಿಂಗಳ. ಸೊ KS ಚಿತ್ರ ಅವ್ರನ್ನ ಕರ್ಸಿದಾಗ ದೇವ ಅವರು ಬರೀ ತುಂತುರು ಹಾಡಿಸ್ಬೇಕು ಅನ್ಕೊಂಡಿದ್ರಂತೆ. ಬಂಪರ್ ಪ್ರೈಸ್ ಆಗಿ ಅವ್ರಿಗೆ ಸಿಕ್ಕಿದ ಹಾಡು ಈ ಸುಂದರ ಬೆಳದಿಂಗಳ ಅಂತೆ. ಟಿಲ್ ಡೇಟ್ ಹರ್ ಲೈಫ್ ಟೈಮ್ ಬೆಸ್ಟ್ ಸಾಂಗ್ ಯಾವುದು ಅಂತಂದ್ರೆ, ಅವರು ಮನೇಲಿ ಗುನುಗುವಂತ ಹಾಡು ಯಾವುದು ಅಂದ್ರೆ, ಒಂದು ಹೇಳಕ್ ಹೋಗಿಲ್ಲ ಇಂಪಾಗಲ್ಲ, ಇನ್ನೊಂದು ಈ ಸುಂದರ ಬೆಳದಿಂಗಳ ಅಂತೆ. ಒನ್ ಆಫ್ ದ ಮೋಸ್ಟ್ ಟಫೆಸ್ಟ್ ಸಾಂಗ್ಸ್ ಫಾರ್ ಎನಿ ಸಿಂಗರ್. ಸೂಪರ್. ಈಗ ನಾವು ಮುಂದಿನ ಸಾಂಗಿಗೆ ಹೋಗೋಣ. ಓಕೆ, ಲೆಟ್ಸ್ ಸ್ಟಾರ್ಟ್. ವಿದ್ವಾಂಸರೇ ಕೇಳಿಸಿ. ಛೂ ಬಿಡೆ ಹಾರ್ಟನ್ನು ಛೂ ಬಿಡೆ, ಟೂ ಬಿಡೆ ಟೂ ಬಿಡೆ, ಪಿಜ್ಜಾ ಬರ್ಗರ್ ಬೇಡೆ, ನಂಗ್ ಮುದ್ದೆ ಸಾರು ನೀಡೆ, ಮೈ ಗಾಡ್ ಡಾನ್ಸ್ ಬೀಡೆ. ಓಕೆ ರೆಡಿ. ಚುಂಬರೆ ಟೂ ಬಿಡೆ ನನ್ ಜೊತೆ ಟೂ ಬಿಡೆ. ಚೂಬಿಡೆ ಹಾಲ್ಟನ್ನು ಚೂಬಿಡೆ, ಟೂಬಿಡೆ ಕೋಪಕ್ಕೆ ಚೂಬಿಡೆ, ಪಿಜ್ಜಾ ಬರ್ಗರ್ ಬೇಡೆ, ನಂಗ್ ಮುದ್ದೆ ಸಾರು ನೀಡೆ, ಡಿಸ್ಕೋ ಡ್ಯಾನ್ಸ್ ಬೀಡೆ, ಈ ಟಪಾಂಗುಚ್ಚಿ ನೋಡೆ. ಅಲಗ ಸುಬ್ರಹ್ಮಣ್ಯ, ನೀವು 2,500 ರೂಪಾಯಿ ಗೆದ್ದಿದ್ದೀರಾ. ನಿಮಗೆ ಉಳಿದಿರೋದು ಇನ್ನು ಒಂದೇ ಒಂದು ಸಾಂಗು. ಅದರಲ್ಲಿ ಯಾರು ಗೆಲ್ತೀನಿ ಅಂತ ನೋಡೋಣ. ವಿದ್ವಾಂಸರೇ, ಯಾಕ ಸರಿಯಾಗಿ ಹೇಳ ಮೈಸಲಿ. ಸ್ವಾಭಿಮಾನದ ನಲ್ಲಿ ಸಾಕು ಹೊರಗೆ ಸಾಧನೆ ಒಳಗೆ ವೇದನೆ. ಇವ್ರಿಗೂ ಗೊತ್ತಾಗ್ಬಿಟ್ಟಿದೆ, ಇವರು ಹಾಡ್ತಾ ಇದ್ದಾರೆ ಅನ್ಸುತ್ತೆ. ಸ್ವಾಭಿಮಾನದ ನಲ್ಲೇ ಸಾಕು ಸಂಯಮ ಬಲ್ಲೆ, ಒಳಗೆ ಸಾಧನೆ ನನ ಇಳಿದು ಬಾಬಾಲೆ. ಇದು ಸರಿಯಾದ ಉತ್ತರ. ಸ್ವಾಭಿಮಾನದ ನಲ್ಲೇ ಸಾಕು ಸಂಯಮ ಬಲ್ಲೆ, ಹೊರಗೆ ಸಾಧನೆ ಒಳಗೆ ವೇದನೆ ಇಳಿದು ಬಾಬಾಲೆ. ಸೂಪರ್. ಈಗ ಒಂದು ಸುಮ್ಮನೆ ಒಂದು ವಿದ್ವಾಂಸರು ಬಹಳ ತಲೆ ಹರಟೆ ಆಕ್ಚುಲಿ. ಸರಿ, ಅವರು ಒಂದು ಹಾಡನ್ನ ರೆಡಿ ಮಾಡ್ಕೊಂಡಿದ್ದಾರೆ DJ ತರ ಮಿಕ್ಸ್ ಮಾಡಿ. ಅದ್ರೊಳಗೆ ಒಂದು 5-6 ಎಕ್ಸ್ಪ್ರೆಷನ್ ಇರ್ಬೋದು, ಐ ಡೋಂಟ್ ನೋ ಯಾವ ತರ ಇದೆ ಅಂತ. ಅದನ್ನ ಅವ್ರು ಪ್ಲೇ ಮಾಡ್ತಾರೆ. ಈಗ ಏನು ಅಂದ್ರೆ ಫಾಸ್ಟ್ ಬೀಟ್ ಬರ್ಬೋದು, ಫಾಸ್ಟ್ ಆಗಿ ಕುಣಿಬೇಕು, ಸ್ಲೋ ಬಂದ್ರೆ ಸ್ಲೋ ಮಾಡ್ಬೋದು, ಪ್ಯಾಥೋ ಬಂದ್ರೆ ಹಾಗೆ ಅಳಬೇಕು, ಬೆವರ್ಬಾರ್ದು. ಅದು ಇರಿವೇ ಬೆವರ್ತಿದ್ದಾರೆ. ಬೆವರ್ಬಾರ್ದು ಅಂತ ಅವ್ನಿಗೆ ಹೇಳಿ ನನ್ನನ್ನು ಯಾಕೆ ನೋಡ್ತಿದ್ಯಾ? ಇದೇ ತರ ನಾನು ನಿನ್ನ ಹತ್ರ ಮಾಡಿಸ್ಬೇಕು ಅಂತ ಇದ್ದೀನಿ. ಅಲ್ಲಪ್ಪ, ಈಗಲೇ ಆ ಖುಷಿನ ಅನುಭವಿಸ್ತಾ ಇದೆಯಲ್ಲ, ಇನ್ನು ಅನುಭವಿಸಬಹುದು. ಲೈಫ್ ಅಲ್ಲಿ ನಂದೊಂದು ಪ್ರಿನ್ಸಿಪಲ್ ಏನು? ನೆವರ್ ಮಿಸ್ ಎನ್ ಆಪರ್ಚುನಿಟಿ. ನೋಡೋಣ ಈ ಆಪರ್ಚುನಿಟಿನ ನೀನ್ ಹೇಗೆ ಉಪಯೋಗಿಸ್ಕೋತೀಯ ಅಂತ. ನಾವು ವಿದ್ವಾಂಸರೇ ಎಲ್ಲಿ ಸಾಂಗ್ ಅನ್ನು ಪ್ಲೇ ಮಾಡಿ. ಜಲಜಾಕ್ಷಿ ಮಿನ 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 ಮೀನಾಕ್ಷಿ, ಕಮ 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 ಕಮಲಾಕ್ಷಿ, ಪಟ 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 ಪಂಚರಂಗಿ ಬಾರೆ, ಐತಲ ಕಡಿ ಬಾರೆ, ಬಾರೆ ಬಾರೆ ಚಂದದ ಚೆಲುವಿನ ತಾರೆ, ಬಾರೆ ಬಾರೆ ಒಲವಿನ ಚಿಲುಮೆಗಧಾರಿ. ಮುತ್ತಣ್ಣ ಪೀಪಿ ಬೂದುವ, ಮುತ್ತಣ್ಣ ಡೋಲು ಬಡಿಯುವ, ಮುತ್ತಣ್ಣ ಪೀಪಿ ಬೂದುವ, ಮುತ್ತಣ್ಣ ಡೋಲು ಬಡಿಯುವ, ಮುತ್ತಣ್ಣ ಹಾಡು ಹಾಡುವ, ಊರೆಲ್ಲ ಸೇರಿ ನೋಡುವ, ಮುತ್ತೈದೆರೆಲ್ಲ ಹರಸುವ, ನನ್ನ ತಂಗಿಯ ಮದುವೆ. ಬಾರೆ
ಡ್ಯಾನ್ಸ್ ಮಾಡಿ 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 ಸುಸ್ತಾಗಿದ್ದೀನಿ. ನಮ್ಮ ಮೊದಲ ರೌಂಡ್ ಗಾನ ಭಜಾನ ನಿಜವಾಗ್ಲೂ ಎಂಜಾಯ್ ಮಾಡಿದ್ವಿ. ಈಗ ಶುರುವಾಗ್ತಾ ಇದೆ ನಮ್ಮ ಎರಡನೇ ರೌಂಡ್ ಚಿತ್ರ ಗೀತೆ. ಓಕೆ, ಮೊದಲನೇದಾಗಿ ಶುರು ಮಾಡ್ತಕ್ಕಂಥವ್ರು ಬೇರೆ ಯಾರು ಅಲ್ಲ, ಈಗಾಗಲೇ ಹೆಚ್ಚಿಗೆ ಬಹುಮಾನವನ್ನು ಪಡೆದಂತಹ ಸಿಕೈ ಚಂದ್ರು ಹಾಗೂ ಮಯೂರ್. ವಿದ್ವಾಂಸರೇ, ಚಿತ್ರಪಟದ ಮೇಲೆ ಚಿತ್ರ ಮೂಡಲಿ. ಕ್ಲೂ, ಪುನೀತ್ ರಾಜ್ಕುಮಾರ್ ಅಭಿನಯದ ಚಿತ್ರ. ನಿಮ್ಮ ಸಮಯ ಪ್ರಾರಂಭ ಆಗಿದೆ ನೋಡಿ. ಅಲ್ಲ ಸರ್, ಮೊದಲನೇ ಚಿತ್ರ, ಎರಡನೇ ಚಿತ್ರ, ಮೂರನೇ ಚಿತ್ರ. ಕಾಲೇಜು ಗೇಟಲ್ಲಿ ಪಾಸ್ ಆಗಿ ಹೋದವನು ಚೊಂಬೇಶ್ವರ. ಇದನಾ? ಇದೆ ಅನ್ಕೊಂಡಿದೀವಿ. ಅಲ್ಲ, ಕರೆಕ್ಟ್ ಆಗಿ ಹೇಳ್ಬೇಕು ಹಾಡು. ಅಲ್ಲ, ಕರೆಕ್ಟ್ ಲಾಕ್ ಮಾಡ್ತೀನಿ ನಾನು. ಇದೆ ಹಾಡು. ಫ್ರೀಸ್. ಹೌದಾ? ಗ್ಯಾರಂಟಿ ಲಾಕ್ ಮಾಡಿ ವಿದ್ವಾಂಸರೇ. ಈಗ ಹೇಳಪ್ಪ, ಒಂದೊಂದೇ ಚಿತ್ರ ನೋಡಿ ನನಗೆ ಹೇಳಪ್ಪ, ಏನದು? ಕಾಲೇಜು ಗೇಟಲ್ಲಿ ಫೇಲ್ ಆಗಿ ಹೋದವನು ಚೊಂಬೇಶ್ವರ. ಹೌದಾ? ಅನ್ಕೊಂಡಿದೀವಿ. ಓಕೆ ವಿದ್ವಾಂಸರೇ, ಇದು ಸರಿನೋ ತಪ್ಪು ಅಂತ ದಯವಿಟ್ಟು ತೋರಿಸಿ. ಸರಿ ತಪ್ಪು, ಸರಿ ತಪ್ಪು, ಸರಿ ತಪ್ಪು, ಸರಿ ತಪ್ಪು, ಸರಿ ತಪ್ಪು, ಸರಿ ತಪ್ಪು, ಸರಿ ತಪ್ಪು. ಇದು ಸರಿಯಾದ ಉತ್ತರ. ಕಾಲೇಜು ಗೇಟಲ್ಲಿ ಫೇಲ್ ಆಗಿ ಬಂದವರ ಕಾಪಾಡು ಚುಂಬೇಶ್ವರ. ಮಾಸ್ ಕಾರ್ಡಲ್ಲಿ 0 ರೌಂಡ್ ಆಗಿ ಕಾಣುವುದು. ಏನ್ ಮಾಡ್ಲಿ ಮಾಡ್ಲಿ ಚುಂಬೇಶ್ವರ. ಒಬ್ಬ 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 ಪರಮಾತ್ಮ ಉಸಿ ಆಡು 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 ಅಂತಾನೆ. ನಮ್ಮಪ್ಪ ಅಪ್ಪ 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 ಪುಣ್ಯಾತ್ಮ ಪಾಸಾಗು ಆಗು 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 ಅಂತಾನೆ. ಏನ್ ಗೊತ್ತಾ, ಈ ಹಾಡಿಗೂ ನನ್ನ ಲೈಫ್ಗೂ ಬಹಳ ಸಾಮ್ಯ ಇದೆ. ಹೆಂಗೆ ಅಂದ್ರೆ, ನಾವು ಕಾಲೇಜಲ್ಲಿ ಓದ್ತಾ ಇರ್ಬೇಕಾದ್ರೆ 3 ವರ್ಷ ಡಿಗ್ರಿ, 3 ವರ್ಷದಲ್ಲಿ 3 ಪೀರಿಯಡ್ ಅಟೆಂಡ್ ಮಾಡಿದ್ದೀನಿ. ವರ್ಷಕ್ಕೆ 1 ಪೀರಿಯಡ್ ಮಾತ್ರ ಅಟೆಂಡ್ ಮಾಡ್ತೀನಿ. ಯಾಕೆಂದ್ರೆ ಓದಕ್ಕೆ ಶುರು ಮಾಡ್ಬಿಟ್ರೆ ಬೇರೆ ಎಲ್ಲ ಕಲಿಯಕ್ಕಾಗಲ್ಲ ಅಂತ ಬರೀ ನಾವು ನಾಟಕ ಮಾಡೋದು, ಭಾಷಣ ಮಾಡೋದು, ಮೈಮ್ ಮಾಡೋದು, ಆಮೇಲೆ ಪೇಂಟಿಂಗ್ ಮಾಡೋದು, ಇನ್ನು ಡವ್ ಹೊಡಿಯೋದು, ಇದೆಲ್ಲ ಕಲಿಬೇಕಲ್ಲ. ಅದಕ್ಕೆ ಕ್ಲಾಸ್ಗೆ ಹೋಗ್ತಾ ಇರಲಿಲ್ಲ ನಾವು. ಅದೆಲ್ಲ ಕಲ್ತಿದ್ದಕ್ಕೆ ಇವತ್ತು ಹಿಂಗಿರೋದು. ಬರೀ ಓದಿದ್ದಿದ್ರೆ ನಾನು ಇಲ್ಲಿ ಇರ್ತಾನೆ ಇರಲಿಲ್ಲ. ಅಂದ್ರೆ ನೀನ್ ಹೇಳ್ತಿರೋದು ಕಲ್ತವ್ರೆಲ್ಲ ಚೊಂಬೇಶ್ವರ ಅಂತಾನೆ. ಚೊಂಬೆ ಮತ್ತಿದ್ರೆ ಜೀವನ ಅನುಭವಿಸಿದ್ಮೇಲೆ ಕಲ್ತೇನು ಉಪಯೋಗ. ಸೂಪರ್. ನಿಮ್ಮ ಒಟ್ಟು ಮೊತ್ತ 10,000 ರೂಪಾಯಿಗಳು. ಈಗ ನಾವು ಮುಂದಿನ ಸಾಂಗ್ಗೆ ಹೋಗೋಣ. ವಿದ್ವಾಂಸರೇ, ಚಿತ್ರಪಟದ ಮೇಲೆ ಚಿತ್ರ ಮೂಡಲಿ. ಕ್ಲೂ, ಶಿವರಾಜ್ ಕುಮಾರ್ ಅಭಿನಯದ ಚಿತ್ರ. ನಿಮ್ಮ ಸಮಯ ಪ್ರಾರಂಭ ಆಗಿದೆ. ಸರ್, ಯಾವುದು ಸರ್ ಇದು? ಭಯಂಕರ ಹಲ್ವಾ ಇದೆ. ಸರಿ, ಕ್ಯಾಮ್ರಾ ದೂರನಾ? ದೂರದಿಂದ ಸರ್, ಕೈ, ಮೂಳೆ, ಎಕ್ಸ್ರೇ. ಶಿವರಾಜ್ ಕುಮಾರ್ ಅಭಿನಯ ಚಿತ್ರ. ನಿಮ್ಮ ಸಮಯ ಸರ್. ಬಾಳೆ. ಮೊದಲನೇ ಚಿತ್ರದಲ್ಲಿ ಏನಿದೆ? ಕ್ಯಾಮ್ರಾ, ಇದು ಬೈನಾಕ್ಯುಲರ್. ಅಲ್ಲ, ಅದಕ್ಕೆ 100 ಅರ್ಥಗಳಿದೆ. ದೂರ. ಹಾ, ಓಕೆ. ಆಮೇಲೆ ಮೂಳೆ. ಹಾ, ಬೇರೆ ಏನ್ ಇಂಗ್ಲಿಷ್ ನಲ್ಲಿ ಏನಂತಾರೆ? ಬೋನ್. ಹಾ, ನೋಡಿ. ಆಮೇಲೆ ಆತರ ತೆಗ್ಸೋದಕ್ಕೆ ಏನಂತಾರೆ? ಟೈಮ್ ಓಡ್ತಾ ಇದೆ. ನಿಮ್ಮ ಸಮಯ. ನಿಮ್ಮ ಸಮಯ ಇಲ್ಲಿಗೆ ಖತಮ್ ಆಗೋಯ್ತು. ಆದ್ರೂ ನಿಮಗೊಂದು ಅವಕಾಶ ಕೊಡ್ತೀನಿ. ಅಂದ್ರೆ ದುಡ್ಡು ಕೊಡಲ್ಲ. ಯಾವ ಹಾಡು ಅಂತ ಕಂಡಿಡಿ. 1 ನಿಮಿಷ ತಡೀರಿ. ದೂರ, ಕೈ ಅಥವಾ ಬೋನ್. ಅಲ್ಲಿ ಬೈನಾಕ್ಯುಲರ್ ಇದೆ. ಅದು ನೀವು ನೋಡು ಅನ್ನುವ ವಿಷಯ ತಗೊಂಡ್ರೆ ಏನೇನೇನೇನು ಇರ್ಬೋದು ಅನ್ನೋದು ಗೊತ್ತಾಗುತ್ತೆ. ಎರಡನೇ ನಿಮಗೆ ಎಕ್ಸ್ರೇ ಇದೆ. ಮೂರನೇ ಮತ್ತೆ ನೋಡ್ತಾ ಇರೋದು ಬಾಳೆ ಇದೆ, ದಿಂಡಿದೆ. ಬಾಳೆ ದಿಂಡು. ಬಾಳೆ ದಿಂಡು ಅಂತ ಯಾವ ಸಾಂಗ್ ಅಲ್ವಾ? ದೇಕೋರೆ ದೇಕೋರೆ ಬಾಳೆ ದಿಂಡು. ದೇಕೋರೆ ಸರ್, ಅದು ಎಕ್ಸ್ರೇ ಸರ್. ಅದು ದೇಕೋರೆ ಬಾಳೆ ದಿಂಡು. ದೇಕೋರೆ ದೇಕೋರೆ ಬಾಳೆ ದಿಂಡು. ಲೇ ಲೇ ಲೇ, ಯಾವ ಕಡೆ ನೋಡಿದರು ದುಂಡು ದುಂಡು. ನೋಡಿರೋ ನೋಡಿರೋ ರಂಬೆ ಫ್ರೆಂಡು. ಲೈ 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 ಲೈ, ರಂಗಿ ಬರೋ ಬೀದಿ ತುಂಬಾ ದುಂಬಿ ತಂಡು. ಸೂಪರ್ ಸೂಪರ್. ಓಕೆ, ಈಗ
ನಿಮಗೆ ಬರ್ತಾ ಇದೆ ಅವಕಾಶ. ನಿಮ್ಮ ಅವಕಾಶವನ್ನು ಚೆನ್ನಾಗಿ ಬಳಸ್ಕೊಳ್ಳಿ, ಗೆಲ್ಲಿ. ಎಸ್ ಸರ್. ವಿದ್ವಾಂಸರೇ, ಚಿತ್ರಪಟದ ಮೇಲೆ ಚಿತ್ರ ಮೂಡಲಿ, ಗೀತೆ ಇವರು ಹಾಡಲಿ. ಕ್ಲೂ, ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಚಿತ್ರ. ನಿಮ್ಮ ಸಮಯ ಓಡ್ತಾ ಇದೆ, ಹೇಳಿ. ಪ್ರತಿಯೊಂದು ಚಿತ್ರದಲ್ಲಿ ಒಂದೊಂದು ಅರ್ಥ ಇರುತ್ತೆ. ಹುಡುಗಿ ನೋಡೋದು, ತೋರ್ಸೋದು. ಯಾವ ತರದ ಹುಡುಗಿ? ನಿನ್ನ ಕಣ್ಣ ನೋಡು, ಪ್ರತಿಯೊಂದ್ರಲ್ಲಿ ಒಂದೊಂದು ಅರ್ಥ ಇದೆ. ಎರಡನೇ ಚಿತ್ರದಲ್ಲಿ ನಿಮ್ ಸಮಯ ಮೀರ್ತಾ ಇದೆ. ಆಸೆ. ನಿನ್ನ ಕಣ್ಣ ಕನ್ನಡಿಯಲ್ಲಿ. ಹೆಂಗೆ ಹೇಳ್ತೀರಾ ನೀವು, ಹೇಳಿ. ಅವಳು ಹುಡುಗಿ ತೋರಿಸ್ಬಿಟ್ಟು ಕೈಯಲ್ಲಿ ನಿನ್ನ ಅಂತ ತೋರಿಸಿದ್ದಾರೆ. ನೋಟ ಕನ್ನಡಿ. ಓಕೆ, ನಿನ್ನ ಕಣ್ಣ ಕನ್ನಡಿಯಲ್ಲಿ. ಈಗ ಇವ್ರು ಹೇಳಿದ್ದು ಎಲ್ಲಿ ಟೈಪ್ ಮಾಡಿ ವಿದ್ವಾಂಸರೇ. ಇದು ಸರಿನೋ ತಪ್ಪು ಅಲ್ಲ ಅಂತ ನೋಡೋಣ. ಓಕೆನಾ? ರೆಡಿ ವಿದ್ವಾಂಸರೇ, ಇದು ಸರಿನೋ ತಪ್ಪು ತಿಳಿಸಿ. ಸರಿ ತಪ್ಪು, ಸರಿ ತಪ್ಪು, ಸರಿ ತಪ್ಪು, ಸರಿ ತಪ್ಪು, ಸರಿ ತಪ್ಪು, ಸರಿ ತಪ್ಪು, ಸರಿ ತಪ್ಪು. ಇದು ತಪ್ಪಾದ ಉತ್ತರ. ಅಯ್ಯೋ, ನಾನಿಲ್ಲ ಹೇಳಿ ಸರ್. ಹೇಳಪ್ಪ. ಚೆಲುವೆಯೇ ನಿನ್ನ ನೋಡಲು ಮಾತುಗಳು ಬರೆದವನು. ಕರೆಕ್ಟ್. ಇದು ಸರಿಯಾದ ಉತ್ತರ. ಶಬೀರ್ ಭಾಯ್, ಮ್ಯೂಸಿಕ್. ಚೆಲುವೆಯೇ ನಿನ್ನ ನೋಡಲು ಮಾತುಗಳು ಬರೆದವನು, ಬರೆಯುತ್ತ ಹೊಸ ಕವಿತೆಯ ಹಾಡುವ ನೋಡಿ ಅಂದವನು. ಚೆಲುವೆಯೇ ನಿನ್ನ ನೋಡಲು ಮಾತುಗಳು ಬರೆದವನು, ಬರೆಯುತ್ತ ಹೊಸ ಕವಿತೆಯ ಹಾಡುವ ನೋಡಿ ಅಂದವನು. ಚೆಲುವೆಯೇ ನಿನ್ನ ನೋಡಲು. ಕುಳ್ಳಿಯೇ ನಿನ್ನ ನೋಡಲು ಮಾತುಗಳು ಹೇಳಿದರೆ ತಲೆಯ ಮೇಲೆ ಓಡುವುದು. ಓಕೆ, ನೀವು ಹೇಳಿದ್ದು ಸರಿಯಾದ ಉತ್ತರ, ಆದ್ರೆ ನಿಮಗೆ ಹಣ ಸಿಗಲ್ಲ. ಓಕೆ ವಿದ್ವಾಂಸರೇ, ಚಿತ್ರಪಟದ ಮೇಲೆ ಚಿತ್ರ ಮೂಡಲಿ, ಗೀತೆ ಇವರು ಹಾಡಲಿ. ಕ್ಲೂ, ಗುರುಕಿರಣ್ ಸಂಗೀತ ನಿರ್ದೇಶನದ ಹಾಡು. ಗುರುಕಿರಣ್ ನಾವು ಕೋಳಿ ತುಂಬಾ ಹುಂಜನ, ಅದು ಹುಂಜನ ಕೋಳಿನ. ಸಾಹೇಬ್ರೆ, ರಾಜಕೀಯ ವ್ಯಕ್ತಿಗಳು ಬೇಗ ಗೊತ್ತಾಗತ್ತೆ ನೋಡಿ. ಏಣಿ ಇದೆ, ಕೋಳಿ ಇದೆ. ಏನಿದೆ ನೋಡಿ, ಯಾವ್ದ್ರ ಮೇಲೆ ಕುತ್ಕೊಂಡಿದೆ? ಸೋಫಾ. ಸೋಫಾ ಅಲ್ಲ ಅದು. ಏನದು ನೋಡಿ ಬೇಗ. ಬೇಗ. ಇಲ್ಲ ಗೊತ್ತಾಗಿಲ್ಲ ಬಿಡಿ. ಅದು ಮೊದಲನೇ ಚಿತ್ರದಲ್ಲಿ ಏನಿದೆ? ಯಾವ್ದ್ರ ಮೇಲೆ ಕುತ್ಕೊಂಡಿದೆ? ಸೋಫಾ ಅಲ್ಲ ಸರ್, ಅದು ಸೋಫಾ ಅಲ್ಲ. ಅದು ಅದಕ್ಕೇನಂತಾರೆ? ಪಕ್ಕದಲ್ಲಿ ಏನಿದೆ? ಏಣಿ. ಏಣಿ. ಹಾ, ಕೋಳಿ. ಹಾ, ಇಂಗ್ಲಿಷ್ ನಲ್ಲಿ ಏನಂತಾರೆ? ಚಿಕನ್. ರೇ, ಎರಡನೇದು ಏಣಿ. ಲ್ಯಾಡರ್. ಬಿನ್ ಲ್ಯಾಡನ್ ನಮ್ಮವ, ಬಿಲ್ ಕ್ಲಿಂಟನ್. ಆದ್ರೆ ನಿಮಗೆ ಬಹುಮಾನ ಸಿಗಲ್ಲ, ಆದ್ರೆ ನೀವು ಕಂಡು ಹಿಡಿದಿದ್ರಿ. ಶಬೀರ್ ಭಾಯ್, ಮ್ಯೂಸಿಕ್. ನೀನು ಕರ್ತಿಯಂಗೆ ಸೆರ್ಗಾಕೊಂಡು ಲಾರಿ ಒಳಗೆ ಕುಂತ್ಕೊಂಡಿದ್ರು. ನೀನು ಕತ್ತಿಯಂಗೆ ಸೆರ್ಗಾಕೊಂಡು ಲಾರಿಯೊಳಗೆ ಕುಂತ್ಕೊಂಡಿದ್ರು. ಯಾರು ನಿನ್ನ ಮೂಸುತ್ತಾರೆ ಲಿಂಗವೋ. ನಿಂಗಿ ನಿಂಗಿ ಬಣ್ಣವು ನವ್ವು ಸಾಕು ಪಾರವು. ನಿಂಗಿ ನಿಂಗಿ ಪಾರವು, ಕುಣಿತ ಹಾಕು ಪಾರವು. ಈಗಾಗಲೇ ನಮ್ಮ ಎರಡನೇ ರೌಂಡ್ ಕೂಡ ಇಲ್ಲಿಗೆ ಮುಕ್ತಾಯವಾಗ್ತಾ ಇದೆ. ಮುಕ್ತಾಯವಾಗೋದಕ್ಕಿಂತ ಮುಂಚೆ ನಿಮ್ಮ ಸ್ಕೋರ್ 10,000 ರೂಪಾಯಿ ಆಗಿದೆ, ಹಾಗೂ ನಿಮ್ಮ ಸ್ಕೋರು 2,500 ರೂಪಾಯಿ ಆಗಿದೆ.
ಅಲಕ ಅಂಡ್ ಹರಿ ಬರೋಬ್ಬರಿ ಏನಾದ್ರು ನೀವು ಮಾಡ್ಬೇಕಪ್ಪ. ಖಂಡಿತ ಮಾಡ್ಬೇಕು ಸರ್. ಓಕೆ, ನೆಕ್ಸ್ಟ್ ನಾವು ಈಗಾಗಲೇ 2ನೇ ರೌಂಡ್ ಚಿತ್ರಗೀತೆಯ ಕಾರ್ಯಕ್ರಮವನ್ನು ಮುಗಿಸಿದ್ದೇವೆ. ಈಗ ನಾವು 3ನೇ ರೌಂಡ್ಗೆ ಹೋಗ್ತಾ ಇದ್ದೇವೆ. ನಮ್ಮ 3ನೇ ರೌಂಡ್ ಲಿರಿಕ್ ಕಿರಿಕ್. ನಮ್ಮ 2 ರೌಂಡ್ಗಳು ಮುಕ್ತಾಯ ಆಯ್ತು. ಈಗ ನಾವು 3ನೇ ರೌಂಡಿಗೆ ಹೋಗ್ತಾ ಇದೀವಿ. ನಮ್ಮ 3ನೇ ರೌಂಡಿನ ಹೆಸರು ಲಿರಿಕ್ ಕಿರಿಕ್. ವೀಕ್ಷಕರೇ, ನಿಮಗಾಗಲೇ ಈ ರೂಲ್ಸ್ ಅಂಡ್ ರೆಗ್ಯುಲೇಷನ್ ತುಂಬಾ ಚೆನ್ನಾಗಿ ಗೊತ್ತೇ ಇದೆ. ಈಗ ನಾವು ಹೋಗ್ತಾ ಇದ್ದೀವಿ ಲಿರಿಕ್ ಕಿರಿಕಿನ ರೌಂಡ್ಗೆ. ಇದನ್ನ ಮೊದಲನೇದಾಗಿ ಶುರು ಮಾಡೋರು ಬೇರೆ ಇನ್ಯಾರು ಅಲ್ಲ, ಚಂದ್ರು ಅಂಡ್ ಮಯೋ. ವಿದ್ವಾಂಸರೇ, ಈಗ ಚಿತ್ರಪಟದ ಮೇಲೆ ಚಿತ್ರ ಮೂಡಲಿ. ಓಕೆ, ಈಗ ನಟರ ಚಿತ್ರಗಳು ಬಂದಿದೆ. ಶಿವರಾಜ್ ಕುಮಾರ್, ಸುಧಾರಾಣಿ, ರಮೇಶ್ ಸರ್ ಹಾಗೂ ಪ್ರೇಮ. ಈ 4ರಲ್ಲಿ ಯಾರನ್ನ ಆರಿಸ್ಕೋತೀರಾ? ತಗೋಣ ಸರ್. ನೀವು ಯಾವ್ದಾರ ಹೇಳೋದು ನನಗೆ. ಓಕೆ, ಶಿವಣ್ಣ. ಓಕೆ, ವಿದ್ವಾಂಸರೇ ಶಿವಣ್ಣ ಅಂತ ಆರಿಸ್ಕೊಂಡಿದ್ದಾರೆ. ಶಿವಣ್ಣ ಅವರ ಫೋಟೋನ ಲಾಕ್ ಮಾಡಿ. ನೋಡಿ, ಜಗವೇ ಒಂದು ರಣರಂಗ ಚಿತ್ರದ 1988ರಲ್ಲಿ ಬಂದಿದ್ದು. ಟುವಿ ಆನಂದ್ ಸಿನಿಮಾದ ಹಾಡು 1986. ಇದು ಟುವಿ. ಓಕೆ, ಲಾಕ್ ಮಾಡಿ. ಓಕೆ, ನಿಮ್ಮಿಬ್ರಲ್ಲಿ ಯಾರು ಹಾಡ್ತೀರಿ? ಓಕೆ, ಬನ್ನಿ. ಸ್ಟಾರ್ಟ್. ಶಬೀರ್ ಬಾಯ್. ಟುವಿ ಎಂದು ಹಾಡುವ ಹೊಸ ಹಕ್ಕಿಯ ನೋಡಿದೆ. ಟುವಿ ಎಂದು ಹಾಡುವ ಹೊಸ ಹಕ್ಕಿಯ ನೋಡಿದೆ. ಕೇಳುತ್ತಾ ಮೇಲೆ ನಾ ಹಾರಿದೆ. ಕೇಳುತ್ತಾ ಮೇಲೆ ನಾ ಹಾಡಿದೆ. ಟುವಿ ಎಂದು ಹಾಡುವ ಹೊಸ ಹಕ್ಕಿಯ ನೋಡಿದೆ. ಟುವಿ ಎಂದು ಹಾಡುವ ಹೊಸ ಹಕ್ಕಿಯ ನೋಡಿದೆ. ಕೇಳುತ್ತಾ ಮೇಲೆ ನಾ ಹಾರಿದೆ. ಕೇಳುತ್ತಾ ಮೇಲೆ ನಾ ಹಾಡಿದೆ. ನಿನ್ನೆಯು ಮುಗಿದದು ನಾಳೆಯು ಕನಸದು ತುಂಬಿದ ಯೌವನ ಈ ದಿನ ನಮ್ಮ ಎನ್ನುತ್ತಾ ಹಾಡಿದೆ. ನಾನು ಹೊಸತನ ನೋಡಿದೆ. ಏನ್ ಹಾಡಿದ್ ನೀವು? ಎನ್ನುತ್ತಾ ಹಾಡಿದೆ, ನಾನು ಹೊಸತನ ನೋಡಿದೆ. ಮಧ್ಯದ ವರ್ಡ್ ಗೊತ್ತಾಗ್ತಿಲ್ಲ. ತುಂಬಾ ಕಿರಿಕ್ ಆಗ್ತಿದೆ. ನೋಡೋಣ, ಆಪ್ಷನ್ ಕೊಡಿ. ಎನ್ನುತ್ತಾ ಹಾಡಿದ್ದು ಯಾವುದು ಅದ್ರೊಳಗೆ ಇಲ್ಲೇ ಇಲ್ಲ. ಎನ್ನುತ್ತಾ ಹಾಡಿದೆ, ಆಗ ಹೊಸತನ ನೋಡಿದೆ. ನೋಡಿ, ಟೈಮ್ ಹೋಗ್ತಾ ಇದೆ. ಎನ್ನುತ್ತಾ ಹಾಡುವೆ, ಆಗ ಹೊಸ ನೋಡುವೆ. ಆಪ್ಷನ್ ಎ ಅಥವಾ ಆಪ್ಷನ್ ಸಿ ಇರುತ್ತೆ ಸರ್? ಆಪ್ಷನ್ ಎ ಕಣ. ಆಪ್ಷನ್ ಏನಾ? ಎನ್ನುತ್ತಾ ಹಾಡುವೆ. ಟೈಮ್ ಓಡ್ತಾ ಇದೆ, ಬೇಗ ನೋಡಿ. 20 ಸೆಕೆಂಡ್ ಪರವಾಗಿಲ್ಲ. ಹೊಸತನ ನೋಡುವೆ. ಆಪ್ಷನ್ ಸಿ ಸರ್. ಮೈ ಗಟ್ ಫೀಲಿಂಗ್ ಸೇಸ್ ಟೈಮ್ ಆಯ್ತು. ಆಪ್ಷನ್ ಸಿ. ಓಕೆ, ಆಪ್ಷನ್ ಸಿ. ಎನ್ನುತ್ತಾ ಹಾಡಿದೆ, ಆಗ ಹೊಸತನ ನೋಡಿದೆ. 100% ಕಿರಿಕ್. ಈಗ ವಿದ್ವಾಂಸರೇ ಸೀನ ಲಾಕ್ ಮಾಡಿದ್ದಾರೆ. ಇದು ಸರಿನೋ ತಪ್ಪೋ ದಯವಿಟ್ಟು ತಿಳಿಸಿ. ದೇವ್ರೆ ಕಪ್ಪಡಪ್ಪ, 100 ತೆಂಗಿನಕಾಯಿ ಬಿಡ್ತೀನಿ. ಸರಿ ತಪ್ಪು 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 ಸರಿ ತಪ್ಪು. ಇದು ಸರಿಯಾದ ಉತ್ತರ. ನಿನ್ನೆಯು ಮುಗಿದಿದು ನಾಳೆಯು ಕನಸ ತುಂಬಿದ ಯೌವನ ಈ ದಿನ ನಮ್ಮ ಎನ್ನುತ್ತಾ ಹಾಡಿದೆ, ಆಗ ಹೊಸತನ ನೋಡಿದೆ. ನಿನ್ನೆಯು ಮುಗಿದಿದು ನಾಳೆಯು ಕನಸ ತುಂಬಿದ ಯೌವನ ಈ ದಿನ ನಮ್ಮ ಎನ್ನುತ್ತಾ ಆಡಿದೆ, ಆಗ ಹೊಸತನ ನೋಡಿದೆ. 100 ಕಲ್ಪನೆ ಮಾಡಿದೆ, 100 ರಾಗವ ಹಾಡಿದೆ. 100 ಕಲ್ಪನೆ ಮಾಡಿದೆ, 100 ರಾಗವ ಹಾಡಿದೆ. ಟುವಿ
ಎಂದು ಹಾಡುವ ಹೊಸ ಹಕ್ಕಿಯ ನೋಡಿದೆ. ಟುವಿ 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 ಎಂದು ಹಾಡುವ ಹೊಸ ಹಕ್ಕಿಯ ನೋಡಿದೆ. ಕೇಳುತ್ತಾ ಕೇಳುತ್ತಾ ಮೇಲೆ ನಾ ಹಾರಿದೆ. ಎವ್ರಿಬಡಿ ಕೇಳುತ್ತಾ ಕೇಳುತ್ತಾ ಮೇಲೆ ನಾ ಹಾರಿದೆ ಹಾರಿದೆ. ಟುವಿ 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 ಟುವಿ. ಈಗ ನಮ್ಮ ಚಂದ್ರು ಹಾಗೂ ಮಯೂರ್ ಅವರ ಒಟ್ಟು ಮೊತ್ತ 20,000 ರೂಪಾಯಿಗಳು. ಅಲಕ ಅಂಡ್ ಹರೇ, ಈಗ ನಿಮ್ಮ ಸರದಿ ನೋಡಿ. ಈಗಾಗಲೇ ವಿದ್ವಾಂಸರು 4 ಚಿತ್ರವನ್ನು ತೋರಿಸಿದ್ರು. ಅದರಲ್ಲಿ ಒಂದು ಶಿವರಾಜ್ ಕುಮಾರ್ ಅವರು ಲಾಕ್ ಮಾಡಿರೋದ್ರಿಂದ ಅವರ ಹಾಡೋ ಆಗಿಲ್ಲ. ಈಗ ನಿಮ್ಗೆ ಉಳಿದಿರೋದೇ ಪ್ರೇಮ, ರಮೇಶ್ ಸರ್ ಅಂಡ್ ಸುಧಾರಾಣಿ ಅವರು. ಇವ್ರು 3 ಜನರು ಯಾರನ್ನ ಆರಿಸ್ಕೋತೀರಾ? ರಮೇಶ್. ಓಕೆ, ವಿದ್ವಾಂಸರೇ ರಮೇಶ್ ಸರ್ ಅನ್ನ ಆರಿಸ್ಕೊಂಡಿದ್ದಾರೆ. ದಯವಿಟ್ಟು ಲಾಕ್ ಮಾಡಿ. ಓಕೆ, ಬಲೆ ಬಲೆ ಚಂದದ ಅಮೃತ ವರ್ಷಿಣಿ 1997, ಕಾಯಿಸುವ ಹುಡುಗಿಯರ ಶ್ರೀಗಂಧ ಫಿಲ್ಮ್ದು 1995. ಇವೆರಡರಲ್ಲಿ ಯಾವ್ದನ್ನ ಆರಿಸ್ಕೋತೀರಿ? ಭಲೆ ಭಲೆ ಚಂದದ ಚಂದುಳಿ ಹೆಣ್ಣು ನೀನು. ಓಕೆ, ಅಮೃತ ವರ್ಷಿಣಿಯ ಈ ಹಾಡನ್ನ ಲಾಕ್ ಮಾಡಿ. ಯಾರು ಹಾಡ್ತೀರಿ? ನೀವೇ ಹಾಡ್ತೀರಾ? ನೀವೆಲ್ಲ ದೇವಸ್ಥಾನದ ಮೆಟ್ಲಿಂದ ಇಳಿದಂಗಾಯ್ತು. ಬನ್ನಿ. ಚಂದ್ರುಳಿ ಚೆಲುವೆ ಸ್ಟಾರ್ಟ್ ಮಾಡೋಣ. ರೆಡಿ ಶಬೀರ್ ಭಾಯ್, ಚಂದ್ರುಳಿ ಚೆಲುವೆಗಾಗಿ ಮ್ಯೂಸಿಕ್ ಅನ್ನು ನುಡಿಸಿ. ಭಲೆ ಭಲೆ ಚಂದದ ಚಂದುಳ್ಳಿ ಹೆಣ್ಣು ನೀನು, ಮಿಂಚು ಕೂಡ ನಾಚುವ ಮಿಂಚಿನ ಬಳ್ಳಿ ನೀನು. ಭಲೆ ಭಲೆ ಚಂದದ ಚಂದುಳ್ಳಿ ಹೆಣ್ಣು ನೀನು, ಮಿಂಚು ಕೂಡ ನಾಚುವ ಮಿಂಚಿನ ಬಳ್ಳಿ ನೀನು. ನಿನ್ನ ಚಂದ ಹೊಗಳಲು ಪದಪುಂಜ ಸಾಲದು, ನಿನ್ನ ಕಂಗಳ ಕಾಂತಿಗಳಿಂದನೇ ತಾನೆಲ್ಲ ಊರೆಲ್ಲ ಹೊಂಬೆಳಕು. ನೀನು ಹೆಜ್ಜೆಯ ನಿಟ್ಟಲ್ಲೆಲ್ಲಾನು ಕಾಲಾಡಿ ಹೂವಾಗಿ ಬರಬೇಕು. ಭಲೆ ಭಲೆ ಚಂದದ ಚಂದುಳ್ಳಿ ಹೆಣ್ಣು ನೀನು, ಮಿಂಚು ಕೂಡ ನಾಚುವ ಮಿಂಚಿನ ಬಳ್ಳಿ ನೀನು. ತಂಪು ತಂಗಾಳಿಯು ತಂದಾನ ಹಾಡಿತು ಕೇಳೋಕೆ ನಾ ಹೋದರೆ, ನಿನ್ನ ಈ ಸರಿಗಮ ಕೇಳಿತು ಸಮ ಸಮ ಹಂಚಿತು. ಜುಳು ಜುಳು ನೀರಲ್ಲಿ ತಿಲ್ಲನ ಹಾಡಿತು ನೋಡೋಕೆ ನಾ ಬಂದರೆ, ನಿನ್ನದೇ ತಕತೈ ಕಂಡಿತು ತಕದಿಮಿ ಹೆಚ್ಚಿತು. ಅಲ್ಲೊಂದು ಸುಂದರ ತೋಟವಿದೆ, ಅಲ್ಲಿ 100 ಹೂಗಳ ರಾಶಿ ಇದೆ. ಇಲ್ಲೊಂದು ಪ್ರೀತಿಯ ಹಾಡು ಇದೆ, ಇಲ್ಲಿ 10 ಮೆಚ್ಚಿನ ಸಾಲು ಇದೆ. ಎಲ್ಲ ಸಾಲಲ್ಲೂ ಬರುವ ಅಕ್ಷರ ನಿಂದೇನಾ, ಉತ್ತರ ಇಲ್ಲದ. ಸಾಕಾ? ಎಲ್ಲ ಸಾಲಲ್ಲೂ ಬರುವ ಅಕ್ಷರ ನಿಂದೇನಾ. ಓಕೆ, 1 ನಿಮಿಷ ಇರಪ್ಪ, ಇವಳು ಐಟಿಗೆ ಬರ್ತೀನಿ. ಹೇಳಮ್ಮ. ಇಲ್ಲೊಂದು ಪ್ರೀತಿಯ ಹಾಡು ಇದೆ, ಇಲ್ಲಿ 10 ಮೆಚ್ಚಿನ ಸಾಲು ಇದೆ. ಎಲ್ಲ ಹಾಡಲ್ಲೂ ಬರುವ ಅಕ್ಷರ ನಿಂದೇನ. ಓಕೆ, ಇಲ್ಲಿ 10 ಮೆಚ್ಚಿನ ಸಾಲು ಇದೆ, ಇಲ್ಲಿ ಕಿರಿಕ್ ಮಾಡಕ್ಕೆ ಒಂದೇ ಒಂದು ಲೈನ್ ಇದೆ. ಹೌದು, ಸದ್ಯಕ್ಕೆ ಹೌದು. ಇನ್ನೇನ್ ಹೇಳಿದ್ ಕರೆಕ್ಟಾ ತಪ್ಪಾ? ಪಕ್ಕಾ ಕರೆಕ್ಟ್ ಅನ್ಕೊಂಡಿದ್ದೀನಿ. 99% ಆಪ್ಷನ್ ಬೇಡ, ನಂಗೆ ಬಿಟ್ಬಿಡ್ತೀವಿ. ಓಕೆನಾ? ಹೇ, ಆಪ್ಷನ್ಸ್ ಕೊಡಿಪ್ಪ. ಮನೆ ಕಳ್ಸೋ ಅನ್ಕೊಂತಿದೆ ನಿಮ್ದು. ನೋಡಮ್ಮ, ನಾನೇನ್ ಅನ್ಕೊಂಡೆ, ವಿದ್ವಾಂಸರು ಫೋನ್ ಮಾಡಿ ಹೇಳಿದ್ರು ನಂಗೆ, ಅವಳ ಹೈಟಿಗೆ 2,500 ರೂಪಾಯಿ ಸಾಕು. ಇಟ್ಗೆನೋ ಸಾಕು ಸರ್, ಪಾಪ ಅವ್ರೇನ್ ಮಾಡ್ತಾರೆ. ಸಾರಿ. ಓಕೆ, ನೋಡಿ ಬಿಡೋಣ, ಆಪ್ಷನ್ ಹೋಗೋಣ. ಪುಟ್ಟಿ ಆಪ್ಷನ್ ಕೇಳ್ತಾ ಇದ್ದಾಳೆ, ಹಾಕೆ ವಿದ್ವಾಂಸರೇ. ಎಲ್ಲಾ ಸಾಲಲ್ಲೂ ಇಣುಕೋ ನೋಟವು ನಿಂದೇನಾ, ಎಲ್ಲಾ ಸಾಲಲ್ಲೂ ಇಣುಕೋ ಅಕ್ಷರ ನಿಂದೇನಾ, ಎಲ್ಲಾ ಸಾಲಲ್ಲೂ ಕಾಣುವ ಅಕ್ಷರ ನಿಂದೇನಾ, ಎಲ್ಲಾ ಸಾಲಲ್ಲೂ ಕಾಣುವ ನೋಟವು ನಿಂದೇನಾ? ಬಿ. ಲಾಕ್ ಮಾಡ್ಲಾ? ಸಮಯ ಹೋಗ್ತಾ ಇದೆ. ಕೊನೆಯದಾಗಿ ಏನ್ ಹೇಳ್ತೀಯಮ್ಮ? ಇವಾಗ ಸಿ ಅನ್ಸ್ತಿದೆ. ಓಕೆ, ಸಿನ ಲಾಕ್ ಮಾಡಿ. ವಿದ್ವಾಂಸರೇ, ಯಾವ್ದು ಸರಿ ಯಾವ್ದು ತಪ್ಪು ಅಂತ ದಯವಿಟ್ಟು ತೋರಿಸಿ. ಸರಿ ತಪ್ಪು 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 ಸರಿ ತಪ್ಪು. ಇದು ಸರಿಯಾದ ಉತ್ತರ.
ತಂಗಾಳಿಯು ತಿಲ್ಲನ ಹಾಡಿತು ಕೇಳುಗೆ ನಾ ಹೋದರೆ ನಿನ್ನ ಈ ಸರಿಗಮ ಕೇಳಿತು ಸಮ ಸಮ ಹಂಚಿತು ಜುಳು ಜುಳು ನೀರಲು ತಿಲ್ಲನ ಹಾಡಿತು ನೋಡೋಕೆ ನಾ ಬಂದರೆ ನಿನ್ನದೇ ಕಥಕೈ ಕಂಡಿತು ತಗದೇವಿ ಹೆಚ್ಚಿತು ಅಲ್ಲೊಂದು ಸಮುದ್ರ ತೋಟವಿದೆ ಅಲ್ಲಿ ಹತ್ತಾರು ಹೂಗಳ ರಾಶಿ ಇದೆ ಇಲ್ಲೊಂದು ಪ್ರೀತಿಯ ಹಾಡು ಇದೆ ಇಲ್ಲಿ ಹತ್ತಾರು ಮೆಚ್ಚಿನ ಸಾಲು ಇದೆ ಎಲ್ಲ ಸಾಲಲು ಇರುವ ಅಕ್ಷರ ನಿಂದೇನ ಸಿಹಿ ಒಗಟು ನನ್ನಂತ ನಿನ್ನಂತ ನಿನ್ನಂತರೇ ಸೂಪರ್. ಹರಿ ಅಂಡ್ ಅಲಕ್ಕ ಸುಬ್ರಹ್ಮಣ್ಯ ಅವರು ಒಟ್ಟು 12,500 ರೂಪಾಯಿನ ಗೆದ್ದಿದ್ದಾರೆ. ನಮ್ಮ 3ನೇ ರೌಂಡ್ ಲಿರಿಕ್ಕು ಕಿರಿಕ್ಕು ನಾವು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಾವು 4ನೇ ರೌಂಡಿಗೆ ಹೋಗ್ತಾ ಇದ್ದೀವಿ. ಹೋಗೋದಕ್ಕಿಂತ ಮುಂಚೆ ನನಗೆ ಬೇಕು ತಂಗಾಳಿ. ತಂಗಾಳಿ, ಆ ಗಾಳಿಗಾಗಿ ನಾನು ಫ್ಯಾನ್ ಹತ್ರ ಹೋಗ್ಬೇಕು. ಓಕೆ, ಈಗ ನಾವು ಕೊನೆ ಹಂತಕ್ಕೆ ಬಂದಿದ್ದೀವಿ ಚಂದ್ರು. ಹೌದಾ? ಹೌದು, ಇದು ನಮ್ಮ ಕೊನೆಯ ರೌಂಡ್. ಹಾಡು ನಿಮ್ಮ ಪಾಡು. ಮೊದಲನೇದಾಗಿ ಶುರು ಮಾಡ್ತಾ ಇದ್ದಾರೆ ಅಳಗ. ನೀವ್ ಹಾಡ್ತಿರೋದು ಅವ್ರ? ನಾನು. ಓ, ನೀವಾ? Yes, Sorry. yes. ನಾನು ತುಂಬಾ ಚೆನ್ನಾಗಿ ಹಾಡ್ತಾಳಲ್ಲ, ನೀವೆಲ್ಲ ಇವ್ರ ಮೇಲೆ ಭಾರ ಹಾಕ್ಬಿಡ್ತಿರೋ. ಇಲ್ಲ ಇಲ್ಲ ನಾನೇ. ಓಕೆ ಓಕೆ, ಹಾಗಿದ್ರೆ ರೆಡಿ, ಪೊಸಿಷನ್. ನಾ ಹೇಳಲಾರೆ ನಾ ತಾಳಲಾರೆ ಹರುಷ ತುಂಬಿ ಬಂದು ಮನದಲ್ಲಿಂದು ಏನೋ ಕಾತುರ ನಾ ಹೇಳಲಾರೆ ನಾ ತಾಳಲಾರೆ ಹರುಷ ತುಂಬಿ ಬಂದು ಮನದಲ್ಲಿಂದು ಏನೋ ಕಾತುರ ಯಾರಿಗುಂಟು ಇಂಥ ಸೌಖ್ಯವಿಂದು ಜಗದಲ್ಲಿ ಯಾರಿಗುಂಟು ಇಂಥ ಭಾಗ್ಯವಿಂದು ಈ ಸೋದರಿ ಆ ಸೋದರ ಈ ಸೋದರಿ ಆ ಸೋದರ ಇದನ್ನೇ ಕೋರುವ ಅಣ್ಣ ನಿನ್ನ ರೂಪ ಮರೆಯಲಾರೆ ಎಂದಿಗೂ ಅಂತರಂಗ ಅರಿಯಲಾರೆ. ಬೇಗ ಹತ್ಬೇಕು. ಈ ಸ್ನೇಹವ ಆ ಪ್ರೇಮ ಈ ಸ್ನೇಹವ ಆ ಪ್ರೇಮವ ಇನ್ನೆಲ್ಲಿ ನೋಡುವೆ ನೀನು ದೇವರಂತೆ ನಾ ಹೇಳಲಾರೆ ನಾ ತಾಳಲಾರೆ ಹರುಷ ತುಂಬಿ ಬಂದು ಮನದಲ್ಲಿಂದು ಏನು ಕಾತುರ. ಒಳ್ಳೆ ಅನುಭವ. ಹೌದಾ? ಅಪ್ಪಪ್ಪ, ಯಾಕೆ ಸುಮ್ನೆ ಇಟ್ಟಿದ್ದೀರ? ಸಿಂಪಲ್ ಆಗಿ ಒಂದು ಸಿಂಗಿಂಗ್ ಶೋ ಅಂದ್ಬಿಟ್ಟು ಅಯ್ಯೋ ಶಿವ. ಒಳ್ಳೆ ಹಾಡುಗಾರ ಕೈಲಿ ಹಾಡ್ಸೋದು ಅದು ಸಾಮಾನ್ಯ ಸರ್. ಈ ತರ ಒಂದು ಕಾರ್ಯಕ್ರಮ ಮಾಡ್ತಾ ಇರೋ ಜಿ ಕನ್ನಡ ಚಾನೆಲ್ಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಓಕೆ, ನಿಮ್ಮ ಪ್ರಯತ್ನ ನೀವು ಮಾಡಿದೀರಾ. ಖಂಡಿತ ಸರ್. ಈಗ ಚಂದ್ರುನ ಯಾರು ಮಾಡ್ತಾ ಇರೋದು ಇದರಲ್ಲಿ? ಕರ್ಕೊಂಬರ್ತೀವಿ ಇವ್ನ ಹಾಡಕ್ಕೆ ಅಂತ ನನ್ ಏನಪ್ಪಾ ಸರ್, ನೀವ್ ಹೆಂಗೆ ನಡ್ಸ್ಕೊಂಡು ಹೋಗ್ತೀರಾ ನಾವು ಹಂಗೆ ಫಾಲೋ ಮಾಡ್ತೀವಿ. ಸೊ ನೀವು ಮಾಡಿದ್ಮೇಲೆ ನಾವು ನೆಕ್ಸ್ಟ್ ಶೋ ನಾವು ಮಾಡ್ತೀವಿ ಸರ್. ಅಳ್ಳಕ್ ನಮ್ಮಂತ ನೀನೇನಾ? मेरे सामने वाले खिड़की में एक चांद का टुकड़ा रहता है अफसोस ये है कि वो हमसे कुछ उकड़ा उकड़ा रहता है मेरे सामने वाली खिड़की में एक चांद का टुकड़ा रहता है बरसात भी आकर चले बादल भी उसकी एक
झलक से हुस्न के मालिक तरस गए कब प्यास बुझेगी आंखों की रात ये टुकड़ा मेरे सामने खिड़की में एक चांद का टुकड़ा रहता है जिस रोज से देखा है उसको हम भूल गए हम कैसे बैठे कहीं आना जाना भूल गए देगी आंखों की दिन रात ये दुख रहता है मेरे सामने एक चांद का टुकड़ा रहता अफसोस है कि वो हमसे कुछ टुकड़ा टुकड़ा रहता है मेरे सामने खिड़की में एक चांद का टुकड़ा रहता है ಆಕ್ಚುಲಿ ನಮ್ಮ ವಿದ್ವಾಂಸರು ಹೇಳಿದ್ರು ನೀವು ತಪ್ಪು ಮಾಡಿದ್ರೆ ಕಾಲಲ್ಲಿ ನಿಲ್ಸ್ಬೇಡ್ರಿ ಅವ್ರ ತಲೆಯಲ್ಲಿ ನಿಲ್ಸಿದ್ರೆ ಆಗಿರೋದು ಅಂತ. ಏನ್ ಗೊತ್ತಾ ದಿನ ಶೀರ್ಷಾಸನ ಮಾಡಿ 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 ಬ್ಯಾಲೆನ್ಸ್ ಚೆನ್ನಾಗಿ ಬಂದಿದೆ ಗುರು. ಓಕೆ ಲೈಫ್ ಅಲ್ಲಿ ಏರ್ ತಿಂದು 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 ಬ್ಯಾಲೆನ್ಸ್ ಚೆನ್ನಾಗಿ ಬಂದಿದೆ ಚಂದ ಊಟ ಮಾಡಿ 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 ಬ್ಯಾಲೆನ್ಸ್ ಚೆನ್ನಾಗಿ ಬಂದಿದೆ. ಓಕೆ, ಈಗ ನಮ್ಮ ವಿದ್ವಾಂಸರು ಏರುಪೇರುಗಳನ್ನು ತೋರಿಸ್ತಾರೆ. ಏರುಪೇರಿನಲ್ಲಿ ಯಾರ ಮೇಲೆ ಏರ್ತಾರೆ ಅವರಿಗೆ ಸಿಗತ್ತೆ 25,000 ರೂಪಾಯಿಗಳು. ವಿದ್ವಾಂಸರೇ, ಲೆಟ್ ಸ್ಟಾರ್ಟ್. ಪ್ರತಿ ಶನಿವಾರ ಮತ್ತು ಭಾನುವಾರ ರಾತ್ರಿ 9 ಗಂಟೆಗೆ ನೋಡ್ತಾರೆ. ನಾನು ನಿಮ್ಮ ಅರುಣ್ ಸಾಗರ್ ಬರ್ತಾನೆ ಇರ್ತೀನಿ, ಮಜಾ ಕೊಡ್ತಾನೆ ಇರ್ತೀನಿ. ನಮ್ಮ ಶೋ ಸಿಂಪಲ್ ಆಗೊಂದು ಸಿಂಗಿಂಗ್ ಶೋ.